ನಮಸ್ಕಾರ. ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆ ಅರ್ಪಿಸುವಂತಹ ಆರೋಗ್ಯ ಕಿರಣ ವಿಶೇಷ ವೈದ್ಯಕೀಯ ಸಂವಾದ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕವಿತಾ ಗಣೇಶ್. ಇತ್ತೀಚಿನ ದಿನಗಳಲ್ಲಿ ಫುಡ್ ಸ್ಟೈಲ್ ಆಗಿರ್ಬೋದು, ಲೈಫ್ ಸ್ಟೈಲ್ ಆಗಿರ್ಬೋದು, ಇದರಿಂದ ಸಾಕಷ್ಟು ಆರೋಗ್ಯ ಸಮಸ್ಯೆಗಳು ಎದುರಾಗುತ್ತೆ. ಸೊ ಅಂತಹ ಆರೋಗ್ಯ ಸಮಸ್ಯೆಗಳ ಪೈಕಿ PCOS ಅನ್ನುವಂತಹ ಒಂದು ಸಮಸ್ಯೆ ಕೂಡ ಒಂದು. ಸೊ ಇದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆಯ ಪ್ರಸೂತಿ ಮತ್ತು ಸ್ತ್ರೀರೋಗ ಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾಗಿರುವಂತಹ ಡಾಕ್ಟರ್ ಏಕ್ತಾ ಎಂ ಶೆಟ್ಟಿ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಎಸ್ ಮ್ಯಾಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಎಸ್, ನಮಸ್ಕಾರ ಎಲ್ಲ. ನಾವೀಗ PCOD ಅಂತ ಕೇಳಿದ್ದೇವೆ, ಆದ್ರೆ ಏನಿದು ಮ್ಯಾಮ್ PCOS ಅಂತ ಹೇಳಿದ್ರೆ? PCOS ಅಂದ್ರೆ ಪಾಲಿಸಿಸ್ಟಿಕ್ ಓವೇರಿಯನ್ ಸಿಂಡ್ರೋಮ್. ಇದು ನಮ್ಮ ಸಾಮಾನ್ಯವಾಗಿ ನಮ್ಮ ಮಹಿಳೆಯರಲ್ಲಿ ಕಾಣಿಸುವ ಒಂದು ಸಾಮಾನ್ಯವಾದ ಹಾರ್ಮೋನ್ ತೊಂದರೆ. ಇದರಿಂದ ಅವ್ರಿಗೆ ಬೇರೆ ಬೇರೆ ಸಮಸ್ಯೆಗಳು ಬರ್ಬೋದು. ಫಾರ್ ಎಕ್ಸಾಂಪಲ್ ಅವ್ರಿಗೆ ಇರ್ರೆಗ್ಯುಲರ್ ಪೀರಿಯಡ್ಸ್ ಅಂತ ಇರ್ಬೋದು, ಇಲ್ಲಾಂದ್ರೆ ತೂಕ ಹೆಚ್ಚಾಗೋದು, ಮುಖ ಮೇಲೆ ಕೂದಲು ಬರೋದು, ತಲೆ ಕೂದಲು ಉದ್ರುದು, ಕೆಲವು ಸತಿ ಫ್ಯೂಚರ್ ಅಲ್ಲಿ ಡಯಾಬಿಟೀಸ್, ಹೈಪರ್ ಟೆನ್ಷನ್ ಅಂತ ಅದೆಲ್ಲ ಕಾಯಿಲೆ ಬರೋದೆಲ್ಲ ಚಾನ್ಸಸ್ ಇರುತ್ತೆ. ಓಕೆ ಓಕೆ, ಇದು ಯಾವ ಕಾರಣಗಳಿಂದ ಬರುತ್ತೆ ಮ್ಯಾಮ್? PCOS ಅಂದ್ರೆ ಕೆಲವು ಸತಿ ಜೆನೆಟಿಕ್ ರೀಸನ್ಸ್ ಇಂದ ಬರ್ಬೋದು. ತಾಯಿ ಅವ್ರಿಗೆ ಏನಾದ್ರೆ ಇದ್ರೆ, ತಾಯಿ ಇಲ್ಲದ್ರೆ ಸಿಸ್ಟರ್ಸ್ಗೆ ಯಾರಾದ್ರೂ ಇದ್ರೆ ಅವ್ರಿಗೂ ಬರ್ಬೋದು. ಲೈಫ್ ಸ್ಟೈಲ್ ಚೇಂಜಸ್, ಈಗ ಎಲ್ಲ ಹೊರಗಡೆ ತಿನ್ನೋದು ಎಲ್ಲ ಹೆಚ್ಚಾಗಿದೆ, ಲೈಫ್ ಸ್ಟೈಲ್ ಚೇಂಜಸ್ ಆಗಿದೆ, ಎಕ್ಸರ್ಸೈಸ್ ಜಾಸ್ತಿ ಮಾಡೋದಿಲ್ಲ, ಅದರಿಂದನೂ PCOS ಬರ್ಬೋದು. PCOS ಬರದ ಹಾಗೆ ತಡೆಗಟ್ಟೋದಕ್ಕೆ ಯಾವ ರೀತಿಯ ಒಂದು ಕ್ರಮ ಕೈಗೊಳ್ಳಬಹುದು? ನೋಡಿ, PCOS ಬರ್ದಾಗ ಅಂದ್ರೆ ಬಿಕಾಸ್ ಯೂಶುವಲಿ ನಾವು ಲೈಫ್ ಸ್ಟೈಲ್ ಎಲ್ಲ ಕರೆಕ್ಟ್ ಆಗಿ ಇರ್ಬೇಕು. ಊಟ ತಿಂಡಿ ನಾವು ಏನ್ ತಿಂತೀವಿ, ಹೊರಗಡೆ ಏನ್ ತಿಂತೀವಿ, ಮನೆಯದ್ದು ಊಟ ಮಾಡ್ಬೇಕು, ಪ್ಲಸ್ ನಾವು ಎಕ್ಸರ್ಸೈಸ್ ಮಾಡ್ಬೇಕು, ಯೋಗ ಮಾಡ್ಬೇಕು, ಸ್ವಲ್ಪ ಸ್ಟ್ರೆಸ್ ಕಮ್ಮಿ ಇಡ್ಬೇಕು. ಅದೆಲ್ಲ ಮಾಡೋದ್ರಿಂದ ನಮ್ಗೆ PCOS ಕಾಯಿಲೆ ಸ್ವಲ್ಪ ಕಮ್ಮಿ ಬರ್ಲಿಕ್ಕಿದ್ರೇನು ಸ್ವಲ್ಪ ಕಮ್ಮಿಯಾಗಿ ಸ್ವಲ್ಪ ಕಂಟ್ರೋಲ್ ಅಲ್ಲಿ ಇರತ್ತೆ. ಓಕೆ ಓಕೆ. ಈಗ ತುಂಬಾ ಜನ ಹೆಣ್ಮಕ್ಳಿಗೆ ಪೀರಿಯಡ್ಸ್ ಇರ್ರೆಗ್ಯುಲರ್ ಆಗಿರುತ್ತೆ, ಅಂದ್ರೆ ಟೈಮಿಗೆ ಸರಿಯಾಗಿ ಆಗುದಿಲ್ಲ. ಇದಕ್ಕೆ PCOS ಅಂತ ಹೇಳ್ಬೋದಾ? ಇದರಿಂದಾಗಿ ಆಗಿರ್ಬೋದಾ? ನೋಡಿ, ತುಂಬಾ ಹೆಣ್ಮಕ್ಳಿಗೆ ಒಂದ್ಸತಿ ಒಂದು ದೊಡ್ಡದಾದ್ಮೇಲೆ ಅವ್ರಿಗೆ ಪೀರಿಯಡ್ ಶುರು ಆಗತ್ತೆ. ಅದಾದ್ಮೇಲೆ ತುಂಬಾ ಟೈಮ್ ತನಕ ಪೀರಿಯಡ್ಸ್ ಇರ್ರೆಗ್ಯುಲರ್ ಇರುತ್ತೆ. ಬಟ್ ಬರೀ ಇದು ಪೀರಿಯಡ್ಸ್ ಇರ್ರೆಗ್ಯುಲರ್ ಅಂದ್ರೆ ಅದು PCOS ಅಂತ ಕರೀಲಿಕ್ಕೆ ಆಗಲ್ಲ. ಅದಕ್ಕೆ ಬೇರೆ ಬೇರೆ ಇದು ಲಕ್ಷಣಗಳಿದ್ರೇನೆ PCOS ಅಂತ ಕರೆಯೋದು. ಅದಕ್ಕೆ ಡಯಾಗ್ನೋಸ್ ಮಾಡಕ್ಕೆ ನಮ್ಮ ಹತ್ರ ಬೇರೆ ಲಕ್ಷಣಗಳಿರ್ಬೇಕು, ಪ್ಲಸ್ ಕೆಲವು ಹಾರ್ಮೋನ್ ಟೆಸ್ಟ್ ಎಲ್ಲ ಮಾಡ್ತೀವಿ, ಸ್ಕ್ಯಾನ್ ಮಾಡ್ತೀವಿ, ಅದೆಲ್ಲ ಜೊತೆಗೆ ಇಟ್ಟೆ ನಾವು PCOS ಅಂತ ಡಯಾಗ್ನೋಸ್ ಮಾಡ್ಬೋದು. ಓಕೆ ಓಕೆ. ಈಗ ಜಂಕ್ ಫುಡ್ ತಿನ್ನೋದ್ರಿಂದ ಕೂಡ ಈ ಒಂದು PCOS ಬರ್ಬೋದು? ಹಾಗಾದ್ರೆ ಜಂಕ್ ಫುಡ್ ತಿಂದನು PCOS ಬರ್ಬೋದು, ಬಟ್ ಕೆಲವು ಯಾವಾಗ್ಲೂ ಇರುವುದಿಲ್ಲ. ಬಟ್ PCOS ಲಕ್ಷಣಗಳು ಫಾರ್ ಎಕ್ಸಾಂಪಲ್ ಇದು ಇರೆಗ್ಯುಲರ್ ಪೀರಿಯಡ್ಸ್ ಆಗ್ಲಿ, ತೂಕ ಹೆಚ್ಚಾಗೋದಾಗ್ಲಿ, ಅದೆಲ್ಲ ಜಾಸ್ತಿ ಆಗತ್ತೆ ಜಂಕ್ ಫುಡ್ ತಿಂದ್ರೆ. ತೂಕ ಹೆಚ್ಚಾಗೋದು ಅಥವಾ ಹೇರ್ ಫಾಲ್ ಆಗೋದು. ಎಸ್ ಎಸ್. ಓಕೆ ಓಕೆ. ಇದನ್ನ ತಡೆಗಟ್ಟೋದಕ್ಕೆ ಏನ್ ಮಾಡ್ಬೋದು ಮ್ಯಾಮ್? ಅಂದ್ರೆ ಈಗ PCOS ಬರದ ಹಾಗೆ ಅಂದ್ರೆ ಕೆಲವು ಚರ್ಮದ ಮೇಲೆ ಪರಿಣಾಮ ಬೀರ್ಬೋದು, ಕೆಲವೊಂದ್ಸಲ ಹೇರ್ ಫಾಲ್ ಆಗ್ಬೋದು. ಸೊ ಇದಕ್ಕೆ ಏನ್ ಮಾಡ್ಬೋದು ಮ್ಯಾಮ್ ಹಾಗಾದ್ರೆ? ನೋಡಿ, ನಾನು ಹೇಳ್ದಾಗೆ ಈಗ ಲೈಫ್ ಸ್ಟೈಲ್ ಕರೆಕ್ಟ್ ಆಗಿ ಅನ್ಕೊಂಡು ಹೋದ್ರೆ ನಾವು PCOS ಸ್ವಲ್ಪ ಕಂಟ್ರೋಲ್ ಅಲ್ಲಿ ಇರ್ಬೋದು. ಅದರ ಜೊತೆಗೆ ನಾನು ಬರೀ ಲೈಫ್ ಸ್ಟೈಲ್ ಚೇಂಜಸ್, ಬರೀ ಎಕ್ಸರ್ಸೈಸ್ ಮಾಡ್ರೆ ಕಮ್ಮಿ ಇರುತ್ತಂತ ಅಲ್ಲ. ನಾವು ಬೇಗ ಅವ್ರನ್ನ ವೈದ್ಯರನ್ನ ಭೇಟಿಯಾಗಿ ಮೆಡಿಸಿನ್ಸ್ ಎಲ್ಲ ಸ್ಟಾರ್ಟ್ ಮಾಡಿದ್ರೆ ನಾವು ಸ್ವಲ್ಪ ಅದನ್ನ ಕಂಟ್ರೋಲ್ ಅಲ್ಲಿ ತರ್ಬೋದು. ಪೂರ್ತಿಯಾಗಿ ಸ್ಟಾಪ್ ಮಾಡ್ಲಿಕ್ಕೆ ಆಗಲ್ಲ, ಬಟ್ ಸ್ವಲ್ಪ ಕಂಟ್ರೋಲ್ ಅಲ್ಲಿ ತರ್ಬೋದು. ಈಗ PCOS ಆಗಿದೆ ಅಂತ ಹೇಳಿ ನಮ್ಗೆ ಹೇಗ್ ಗೊತ್ತಾಗುತ್ತೆ? PCOS ನಾವು ಯೂಶುವಲಿ ಫಸ್ಟ್ ನಾನು ಹೇಳಿದಂಗೆ ಲಕ್ಷಣಗಳು, ತುಂಬಾ ಜನರು ಬರ್ತಾರೆ, ತುಂಬಾ ತಾಯಿಗಳು ಅವ್ರನ್ನ ಮಕ್ಕಳನ್ನ ಕರ್ಕೊಂಡು ಬರ್ತಾರೆ, ಅವ್ರಿಗೆ ಇರ್ರೆಗ್ಯುಲರ್ ಪೀರಿಯಡ್ಸ್ ಇದೆ, ಪುನಃ ಪೀರಿಯಡ್ಸ್ ಬರುವುದಿಲ್ಲ, ತುಂಬಾ ಟೈಮ್ ತನಕ ಪೀರಿಯಡ್ಸ್ ಬರುವುದಿಲ್ಲ, ತುಂಬಾ ಕಮ್ಮಿ ಬ್ಲೀಡಿಂಗ್ ಆಗತ್ತೆ, ಅದೆಲ್ಲ ಫಸ್ಟ್ ಸಿಂಪ್ಟಮ್ಸ್ ಯೂಶುವಲಿ ಬರುದು. ಬಟ್ ಬರೀ ಅದಲ್ಲ, ಬೇರೆ ಲಕ್ಷಣಗಳು, ಫಾರ್ ಎಕ್ಸಾಂಪಲ್ ಕೆಲವರಿಗೆ ಪಿಂಪಲ್ಸ್ ಹೆಚ್ಚಾಗತ್ತೆ, ಮುಖ ಮೇಲೆ ಪಿಂಪಲ್ಸ್ ಬರುದು, ಮುಖ ಮೇಲೆ ಕೂದಲು ಬರುದು, ಜಾ ಲೈನ್ ಇದೆ ಅದು ಚಿನ್ನ ಹತ್ರ ತುಂಬಾ ಜಾಸ್ತಿ ಕೂದಲು ಬರುದು, ತೆಗ್ಸ್ರೇನೆ ಪುನಃ ತೆಗ್ಸಿದ ಮೇಲೇನು ಪುನಃ ಬರ್ತಾ ಇರುದು, ತಲೆಯಿಂದ ಕೂದಲು ಉದ್ರುದು, ಓಕೆ, ತೂಕ ಹೆಚ್ಚಾಗೋದು, ಅದೆಲ್ಲ ಲಕ್ಷಣಗಳಿರ್ಬೇಕು. ಅದರ ಜೊತೆಗೆ ನಾವು ಬೇರೆ ಕೆಲವು ಹಾರ್ಮೋನ್ ಟೆಸ್ಟ್ ಅಂತ ಮಾಡ್ತೀವಿ. ಆ ಹಾರ್ಮೋನ್ ಟೆಸ್ಟ್ ನೋಡಿ ಪ್ಲಸ್ ಸ್ಕ್ಯಾನ್ ಎಲ್ಲ ಮಾಡ್ತೀವಿ. ಸ್ಕ್ಯಾನ್ ಎಲ್ಲ ಜೊತೆಗಿಟ್ಟು ನಾವು ಅದನ್ನ ಡಯಾಗ್ನೋಸ್ ಮಾಡೋದು. ಓಕೆ. ಈಗ ಸ್ಕ್ಯಾನಿಂಗ್ ಅಲ್ಲಿ ನಾರ್ಮಲ್ ಆಗಿರುತ್ತೆ. ಸೊ ನಾರ್ಮಲ್ ಆಗಿದ್ರು ಬರುವಂತಹ ಚಾನ್ಸಸ್ ಏನಾದ್ರು ಇದೆಯಾ? ಡೆಫಿನೆಟ್ಲಿ ಖಂಡಿತ ಬರ್ಬೋದು. ನಾರ್ಮಲ್ ಆಗಿದ್ರೆ ಈಗ ಬರೀ ಸ್ಕ್ಯಾನ್ ನೋಡ್ಕೊಂಡು, ಸ್ಕ್ಯಾನ್ ಅಲ್ಲಿ ಕೆಲವರು ಸಿಸ್ಟ್ ಅಂತ ಹೇಳ್ತಾರೆ, ತುಂಬಾ ಸಿಸ್ಟ್ ಇದೆ, ಅದು ನಮ್ಗೆ PCOS ಅಂತ ತುಂಬಾ ಹೆಣ್ಮಕ್ಳು ಬರ್ತಾರೆ. ಪ್ಲಸ್ ಈಗ ಸೋಷಿಯಲ್ ಮೀಡಿಯಾ ಅಲ್ಲಿನೂ PCOS ತುಂಬಾ ಕಾಮನ್ ಆಗಿದೆ. ಸೊ ಅದನ್ನ ನೋಡ್ಕೊಂಡು ತುಂಬಾ ಜನರು ನಾವು ಹೇಳೋದ್ ಮುಂಚೆನೆ, ಏನು ಟೆಸ್ಟ್ ಮಾಡೋದ್ ಮುಂಚೆನೆ ನಮ್ಗೆ PCOS ಅಂತ ಬರ್ತಾರೆ. ಅದು ಖಂಡಿತ ಮಾಡ್ಬಾರ್ದು. ಬರೀ ಸ್ಕ್ಯಾನ್ ನೋಡ್ಕೊಂಡು PCOS ಅಂತ ಅನ್ಬಾರ್ದು. ಅದು ನಾನು ಹೇಳಿದ ಲಕ್ಷಣಗಳು ಪ್ಲಸ್ ಬೇರೆ ಹಾರ್ಮೋನ್ ಟೆಸ್ಟ್ ಗಳು ಅದೆಲ್ಲ ನೋಡ್ಕೊಂಡೇ ನಾವು ಹೇಳ್ಬೋದು ಆ ಹೆಂಗಸಿಗೆ PCOS ಆಗಿದೆ ಅಂತ. ಎಸ್ ಮ್ಯಾಮ್. ಈಗ ತೂಕ ಹೆಚ್ಚಾಗುತ್ತೆ ಅಲ್ವಾ ಹೆಣ್ಮಕ್ಳಲ್ಲಿ, ಸೊ ಅದು PCOS ಆಗಿರ್ಬೋದಾ?
ತೂಕ ಹೆಚ್ಚಾಗೋದು ಡೆಫಿನೆಟ್ಲಿ ಕೆಲವ್ರಿಗೆ ಇದು ಬರೀ ತೂಕ ಹೆಚ್ಚಾಗ್ತಾ ಇದೆ ಅಂತ PCOS ಹೇಳಕ್ ಆಗಲ್ಲ. ಏನಾಗತ್ತೆ ಇದು ತೂಕ ಏನಾದ್ರೂ ಜಾಸ್ತಿ ಆಗಿ ನಾನು ಬೇರೆ ಎಲ್ಲ ಲಕ್ಷಣಗಳಲ್ಲಿ ಇರ್ಬೇಕು, ಒಂದೊಂದು ಲಕ್ಷಣ ಇರತ್ತೆ, ಅದೆಲ್ಲ ಇದ್ದು ಹಾರ್ಮೋನ್ ಟೆಸ್ಟ್ ನೋಡಿ ನಾವು ಸ್ಕ್ಯಾನ್ ಎಲ್ಲ ಮಾಡ್ಕೊಂಡು PCOS ಅಂತ ಹೇಳ್ತೀವಿ. ಓಕೆ ಓಕೆ. ಈಗ ನೋಡಿ ಮ್ಯಾಮ್, ನೀವು ಆಗ್ಲೇ ಹೇಳಿದ್ರಿ ಕೆನ್ನೆ ಮೇಲೆ ಕೂದಲುಗಳು ಜಾಸ್ತಿ ಆಗೋದು, ಇದೆಲ್ಲ ಅದರ ಲಕ್ಷಣಗಳಾಗಿರ್ಬೋದು ಅಂತ. ಇದ್ರ ಬಗ್ಗೆ ಹಿರಿಯರಲ್ಲಿ ಸ್ವಲ್ಪ ತಪ್ಪು ಕಲ್ಪನೆಗಳು ಕೂಡ ಇದೆ, ಇದ್ರ ಬಗ್ಗೆ ಏನ್ ಹೇಳ್ತೀರಾ ಅಂತ? ಕೂದಲು ಹೆಚ್ಚು ಆಗ್ಬೋದು, ಎಲ್ಲರಿಗೂ ಮುಖ ಮೇಲೆ ಕೂದಲು ಹೆಚ್ಚಾಗಿ ಆದ್ರೆ ಅದನ್ನ PCOS ಅಂತ ಕರೆಯುವುದಿಲ್ಲ. ಅದನ್ನ ಫಸ್ಟ್ ಹಾರ್ಮೋನ್ ಟೆಸ್ಟ್ ಎಲ್ಲ ನೋಡ್ಕೊಂಡೆ ನಾವು PCOS ಅಂತ ಹೇಳ್ಬೋದು. ಯೂಶುವಲಿ ಕೂದಲು ಎಲ್ಲಿ ಹೆಚ್ಚಾಗತ್ತೆ, ಯೂಶುವಲಿ ಮುಖದ ಮೇಲೆ ಕೂದಲು ಹೆಚ್ಚಾಗೋದು, ಚಿನ್ ಹತ್ರ, ಜಾ ಏರಿಯಾ ಹತ್ರ ಯೂಶುವಲಿ ಕೂದಲು ಹೆಚ್ಚಾಗತ್ತೆ. ಕೆಲವ್ರಿಗೆ ತಲೆ ಮೇಲೆ ಇದ್ದ ಕೂದಲು ಉದುರುತ್ತೆ. ಓಕೆ 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 ಓಕೆ. ಈಗ ನೋಡಿ PCOS ಇದ್ದಾಗ ಕೂದಲು ಬೆಳೆಯುತ್ತೆ ಅಂತ ಹೇಳಿದ್ರಲ್ವಾ, ಅದೊಂದ್ ವೇಳೆ ಕಡಿಮೆ ಆದ ನಂತರ ಕೂದಲು ಕೂಡ ಕಡಿಮೆ ಆಗುತ್ತೆ ಹೇಗೆ ಅಂತ? ಆಲ್ರೆಡಿ ಇದ್ದು ಈಗ ಮುಖ ಮೇಲೆ ಕೂದಲು ಎಲ್ಲ ಇರೋದು, ಈಗ ಬೈ ಎನಿ ಚಾನ್ಸ್ ನಾವು ಹಾರ್ಮೋನ್ ಟ್ರೀಟ್ಮೆಂಟ್ ಎಲ್ಲ ಸ್ಟಾರ್ಟ್ ಮಾಡಿದ್ರೆ, ಕರೆಕ್ಟ್ ಆಗಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ರೆ ಅವ್ರಿಗೆ ಕೂದಲು ಇದ್ದಿದ್ದು ಹೊಸ ಕೂದಲು ಬರುದು, ಮುಖ ಮೇಲೆ ಹೊಸ ಕೂದಲು ಬರುವುದೆಲ್ಲ ಕಮ್ಮಿ ಆಗ್ಬೋದು. ಬಟ್ ಆಲ್ರೆಡಿ ಇದ್ದ ಕೂದಲಿಗೆ ನಾವು ಬೇರೆ ಕಾಸ್ಮೆಟಿಕ್ ಟ್ರೀಟ್ಮೆಂಟ್ ಎಲ್ಲ, ಲೇಸರ್ ಹಂಗೆ ಟ್ರೀಟ್ಮೆಂಟ್ ಎಲ್ಲ ಮಾಡ್ಬೇಕಾಗತ್ತೆ. ಓಕೆ ಓಕೆ. ಈಗ ಟೀನೇಜರ್ಸ್ ಅಲ್ಲಿ ತುಂಬಾ ಮೊಡವೆಗಳಿರುತ್ತೆ, ಅಂದ್ರೆ ಪಿಂಪಲ್ಸ್ ಗಳೆಲ್ಲ ಜಾಸ್ತಿ ಆಗುತ್ತೆ, ಸೊ ಇದಕ್ಕೂ ಕೂಡ ಈ ಕಾರಣ ಆಗಿರ್ಬೋದು? ಹೌದು ಹೌದು, ಇದು ಕಾರಣ, ಇದು ಒನ್ ಆಫ್ ದ ರೀಸನ್ಸ್ ಅಂತ ಹೇಳ್ತೀವಿ ಇದಕ್ಕೆ. ಬಿಕಾಸ್ ಯೂಶುವಲಿ PCOS ಪೇಷಂಟ್ಸ್ ಅಲ್ಲಿ ಮೇಲ್ ಹಾರ್ಮೋನ್ಸ್ ಅಂದ್ರೆ ಆಂಡ್ರೋಜನ್ ಜಾಸ್ತಿ ಆಗಿರುತ್ತೆ, ಅದರಿಂದ ತುಂಬಾ ಆಯಿಲ್ ಸೆಕ್ರೇಷನ್ ಆಗತ್ತೆ ಫೇಸ್ ಮೇಲೆ, ಅದರಿಂದ ಅವ್ರಿಗೆ ಜಾಸ್ತಿ ಪಿಂಪಲ್ಸ್ ಬರುತ್ತೆ. ಪೀರಿಯಡ್ ಇದು ಪಿಂಪಲ್ಸ್ ಮೆಡಿಸಿನ್ ಹಾಕಿದ್ರೇನು ಅವ್ರಿಗೆ ಪಿಂಪಲ್ಸ್ ಬರ್ತಾನೆ ಇರುತ್ತೆ. ಸೊ ಬರೀ ಪಿಂಪಲ್ ಮೆಡಿಸಿನ್ ಹಾಕೊಂಡಿದ್ರೆ ಅದು ಯೂಶುವಲಿ ಟ್ರೀಟ್ಮೆಂಟ್ ಆಗುದಿಲ್ಲ. ಅದಕ್ಕೆ ನಮ್ ಕಡೆಯಿಂದಾನು ಬೇರೆ ಹಾರ್ಮೋನ್ ಮೆಡಿಸಿನ್ಸ್, ಬೇರೆ ಮೆಡಿಸಿನ್ಸ್ ಎಲ್ಲ ಸ್ಟಾರ್ಟ್ ಮಾಡ್ಬೇಕಾಗತ್ತೆ. ಪೀರಿಯಡ್ಸ್ ಟೈಮ್ ಅಲ್ಲಿ ಈಗ ಪಿಂಪಲ್ಸ್ ಎಲ್ಲ ಜಾಸ್ತಿ ಬರುತ್ತೆ, ಸೊ ಅದನ್ನ ಹೇಗೆ ಕನ್ಸಿಡರ್ ಮಾಡಬಹುದು? ಪೀರಿಯಡ್ಸ್ ಟೈಮ್ ಅಲ್ಲಿ ಪಿಂಪಲ್ಸ್ ಜಾಸ್ತಿ ಬರುವಾಗ ನಾವು ನಮ್ಮ ಹತ್ರ ಬೇರೆ ಮೆಡಿಸಿನ್ಸ್ ಗಳಿರುತ್ತೆ, ಅದು ಯಾವ ಕಾರಣದಿಂದ ಫಸ್ಟ್ ನಾವು ಫೈಂಡ್ ಔಟ್ ಮಾಡ್ಬೇಕು ಯಾಕೆ ಬರುದಂತ. ಯೂಶುವಲಿ ತುಂಬಾ ಕಾಮನ್, ಅದು ದೊಡ್ಡ ಕಾಯಿಲೆ ಅಂತ ಏನು ಅಲ್ಲ, ಅದು ಮೆಡಿಸಿನ್ಸ್ ಕೊಟ್ಟು ನಾವು ಕಂಟ್ರೋಲ್ ತರಬಹುದು. ಈಗ ತುಂಬಾ ಜನರಿಗೆ ಸ್ಟ್ರೆಸ್ ಇರುತ್ತೆ, ಲೈಫ್ ಅಲ್ಲಿ ತುಂಬಾ ಸ್ಟ್ರೆಸ್ ಇರುತ್ತೆ, ಸೊ ಇದರಿಂದ ಕೂಡ ಬರುವಂತ ಚಾನ್ಸಸ್ ಇದೆಯಾ? ಸ್ಟ್ರೆಸ್ ಇಂದ PCOS ಬರುತ್ತಂತ ಹೇಳಕ್ ಆಗಲ್ಲ, ಬಟ್ ಸ್ಟ್ರೆಸ್ ಇದ್ರೆ ಪೀರಿಯಡ್ಸ್ ಇದು PCOS ಅಲ್ಲಿ ಬರುವುದು ಲಕ್ಷಣಗಳು ಸ್ವಲ್ಪ ಜಾಸ್ತಿ ಆಗ್ಬೋದು. ಫಾರ್ ಎಕ್ಸಾಂಪಲ್ ತೂಕ ಜಾಸ್ತಿ ಆಗ್ಬೋದು, ಅವ್ರದ್ದು ತಿನ್ನುವುದು ಹೆಚ್ಚಾಗ್ಬೋದು, ಇಲ್ಲ ನಿದ್ದೆ ಸರಿ ಬರುವುದಿಲ್ಲ, ಅವ್ರದ್ದು ಪೀರಿಯಡ್ಸ್ ಇರ್ರೆಗ್ಯುಲರ್ ಆಗೋದು ಜಾಸ್ತಿ ಚಾನ್ಸಸ್ ಇರುತ್ತೆ, ಪ್ಲಸ್ ಕೂದಲು ಉದ್ರುದು ಅದೆಲ್ಲ ಜಾಸ್ತಿ ಆಗತ್ತೆ. ಸೊ ಸ್ಟ್ರೆಸ್ ಇಂದಾನೆ PCOS ಅಂತ ಹೇಳಕ್ ಆಗಲ್ಲ. ಓಕೆ ಓಕೆ. ಸೊ ಈಗ ತೂಕ ತುಂಬಾ ಜನರಲ್ಲಿ ಹೆಚ್ಚಾಗತ್ತೆ, ಅಂದ್ರೆ ಪೀರಿಯಡ್ಸ್ ಟೈಮ್ ಅಲ್ಲಿ ಆಗಿರ್ಬೋದು, ಇರ್ರೆಗ್ಯುಲರ್ ಪೀರಿಯಡ್ಸ್ ಇಂದ ಆಗಿರ್ಬೋದು, ಈ ತರ ಹೆಚ್ಚಾದಂತ ಸಂದರ್ಭದಲ್ಲಿ ಅದನ್ನ ಹೇಗೆ ಇಳಿಸ್ಕೊಳ್ಬಹುದು ಮ್ಯಾಮ್? ಫಸ್ಟ್ ಆಫ್ ಆಲ್ ನಮ್ಗೆ ತೂಕ ಯಾಕೆ ಜಾಸ್ತಿ ಆಗ್ತಾ ಇದೆ ಅಂತ ನಮ್ಗೆ ತಿಳ್ಕೊಳ್ಬೇಕು. ಯೂಶುವಲಿ ಎಲ್ಲ ಪೇಷಂಟ್ ಯಾರಿಗಾದ್ರೆ ತೂಕ ಜಾಸ್ತಿ ಇದ್ರೆ ನಮ್ಗೆ PCOS ಅಂತ ಹೇಳಕ್ ಆಗಲ್ಲ. ಯೂಶುವಲಿ PCOS ಅಲ್ಲಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಇರತ್ತೆ. ಆ ಇನ್ಸುಲಿನ್ ರೆಸಿಸ್ಟೆನ್ಸ್ ಏನ್ ಮಾಡುತ್ತೆ, ದೇಹದಲ್ಲಿ ಕೊಬ್ಬನ್ನ ತುಂಬಾ ಸುಲಭವಾಗಿ ಅದು ಡೆಪಾಸಿಟ್ ಮಾಡ್ಕೊಳ್ತದೆ. ಅದರಿಂದ ಏನಾಗುತ್ತೆ, ಇವ್ರಿಗೆ ಎಷ್ಟು ಎಕ್ಸರ್ಸೈಸ್ ಮಾಡ್ರು, ಎಷ್ಟು ಡಯಟ್ ಮಾಡ್ರೂ ಅವ್ರಿಗೆ ತೂಕ ಕಮ್ಮಿ ಆಗುದಿಲ್ಲ. ಈಗ ಸಾಮಾನ್ಯ ಜನರಲ್ಲಿ ತುಂಬಾ ಈಸಿಯಾಗಿ ವೇಟ್ ಲಾಸ್ ಆದ್ರೆ ಇವ್ರಿಗೆ ಸ್ವಲ್ಪ ಜಾಸ್ತಿ ಹೊತ್ತು ಆಗತ್ತೆ ವೇಟ್ ಲಾಸ್ ಮಾಡ್ಕೊಳ್ರೆ. ಬಟ್ 5 to 10% ವೇಟ್ ಲಾಸ್ ಆದ್ರೇನು ಇವ್ರದ್ದು ಲಕ್ಷಣಗಳು ತುಂಬಾ ಕಡಿಮೆ ಆಗತ್ತೆ. ಇದು ಇರ್ರೆಗ್ಯುಲರ್ ಪೀರಿಯಡ್ಸ್ ಇರ್ಲಿ, ತೂಕ ಜಾಸ್ತಿ ಆಗೋದಿರ್ಲಿ, ಮುಖ ಮೇಲೆ ಕೂದಲು ಬರೋದಿರ್ಲಿ, ಅದೆಲ್ಲ ತುಂಬಾ ಡಿಗ್ರಿಯಲ್ಲಿ ಕಮ್ಮಿ ಆಗತ್ತೆ. ಎಸ್ ಮ್ಯಾಮ್, ಈಗ PCOD ಅಂತ ಕೇಳಿದ್ದೇವೆ, ಈ PCOS ಅಂತ ಹೇಳಿದ್ರೆ ಏನು, ಮತ್ತೆ ಅದರ ನೇಮ್ ಚೇಂಜಿಂಗ್ ಕೂಡ ಚರ್ಚೆಗಳು? ಹೌದು, ಈಗ ತುಂಬಾ ಜನರಲ್ಲಿ ತಪ್ಪು ಕಲ್ಪನೆ ಇದೆ. ಇದು PCOS ಅಂದ್ರೆ ಪಾಲಿಸಿಸ್ಟಿಕ್ ಓವರಿ, ಬರೀ ಅಂಡಾಶಯ ಸಮಸ್ಯೆ, ಬರೀ ಇರ್ರೆಗ್ಯುಲರ್ ಪೀರಿಯಡ್ಸ್, ಬೇರೆ ಏನು ಪ್ರಾಬ್ಲಮ್ ಇರುವುದಿಲ್ಲ, ಬೇರೆ ಯಾವ್ದು ಅಂಗಕ್ಕೆ ಪ್ರಾಬ್ಲಮ್ ಇರುವುದಿಲ್ಲ ಅಂತ. ಸೊ ಆ ಕನ್ಫ್ಯೂಷನ್ ದೂರ ಮಾಡ್ಲಿಕ್ಕೆ ಈಗ ನಮ್ಮ ಇಂಟರ್ನ್ಯಾಷನಲ್ ಸೊಸೈಟಿ ಚರ್ಚೆ ನಡೆಸ್ತಾ ಇದೆ, ಅದನ್ನ PMOS ಅಂತ ಕರೀಲಿಕ್ಕೆ, ಅಂದ್ರೆ ಪಾಲಿ ಎಂಡೋಕ್ರೈನ್ ಮೆಟಬಾಲಿಕ್ ಓವೇರಿಯನ್ ಸಿಂಡ್ರೋಮ್. ಅಂದ್ರೆ ಇದು ಬರೀ ಅಂಡಾಶಯ ಸಮಸ್ಯೆ ಅಲ್ಲ, ಇದು ಬೇರೆ ಭಾಗಕ್ಕೂ ಪ್ರಾಬ್ಲಮ್ ಕೊಡ್ಬೋದು. ಫಾರ್ ಎಕ್ಸಾಂಪಲ್ ಇದು ತೂಕ ಹೆಚ್ಚಾಗೋದು, ಮುಖ ಮೇಲೆ ಕೂದಲು ಬರೋದು, ಅದರ ಬೇರೆ ಕೂದಲು ಉದುರುದು, ಡಯಾಬಿಟೀಸ್, ಹೈಪರ್ ಟೆನ್ಷನ್, ಫ್ಯೂಚರ್ ಅಲ್ಲಿ ಹಾರ್ಟ್ ಇನ್ ತೊಂದ್ರೆ, ಅದೆಲ್ಲ ಕೊಡೋದು ಚಾನ್ಸಸ್ ಇರುತ್ತೆ. ಅದಕ್ಕೆ ಬರೀ ಅಂಡಾಶಯನ ಇದು ಮಾಡಿ ಬರೀ ಅಂಡಾಶಯ ಪ್ರಾಬ್ಲಮ್ ಬೇರೆ ಯಾವ್ದು ಅಲ್ಲ ಅಂತ ಯೋಚನೆ ಮಾಡಬಾರ್ದು. ಆ ಕನ್ಫ್ಯೂಷನ್ ತೆಗಿಲಿಕ್ಕೆ ಅವ್ರೀಗ ಚರ್ಚೆ ನಡೆಸ್ತಾ ಇದ್ದಾರೆ, PCOS ನ PMOS ಅಂತ ಕರಿಬೇಕಂತ. ಓಕೆ, ಈಗ PCOS ಇದ್ರೆ ಅಂತ ಸೊ ಗರ್ಭಿಣಿ ಆಗುವಂತಹ ಚಾನ್ಸಸ್ ಏನಾದ್ರು?
ಖಂಡಿತ ಇಲ್ಲ, ಇದು ಒಂದು ತಪ್ಪು ಕಲ್ಪನೆ. ಬಟ್ ಎಲ್ಲರೂ ಹೇಳ್ತಾರೆ ನನ್ಗೆ PCOS ಆಗಿದೆ, ನನ್ಗೆ ಗರ್ಭಿಣಿ ಆಗ್ಲಿಕ್ಕೆ ಆಗುದಿಲ್ಲ ಅಂತ ತುಂಬಾ ಜನರು ಹೇಳ್ತಾರಲ್ಲ. ಬಟ್ ಇದು ಅಲ್ಲ. ಯೂಶಲಿ ಇದು ಗರ್ಭಿಣಿ ಆಗಕ್ಕೆ ತುಂಬಾ ಮಹಿಳೆಯರು PCOS ಮಹಿಳೆಯರು ಗರ್ಭಿಣಿ ಆಗಿದ್ದಾರೆ. ನಾರ್ಮಲ್ ಆಗಿ ಗರ್ಭಿಣಿ ಆಗಿದ್ದಾರೆ, ಕೆಲವರು ಟ್ರೀಟ್ಮೆಂಟ್ ತಗೊಂಡು ಗರ್ಭಿಣಿ ಆಗಿದ್ದಾರೆ. ಬಟ್ ಅದಕ್ಕೆ ಕರೆಕ್ಟ್ ಆಗಿ ಅವ್ರದ್ದು ವೈದ್ಯರ ಹತ್ರ ಹೋಗಿ ಭೇಟಿಯಾಗಿ ಅದು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ರೆ ಡೆಫಿನೆಟ್ಲಿ ಅವ್ರಿಗೆ ಗರ್ಭಿಣಿ ಆಗ್ಬೋದು. ಓಕೆ ಓಕೆ. ಈಗ PCOS ಇದ್ರೆ ಡಯಾಬಿಟಿಸ್ ಬರುವಂತಹ ಚಾನ್ಸಸ್ ಏನಾದ್ರು ಇದೆಯಾ? PCOS ಇದ್ರೆ ನಾನ್ ಹೇಳಿದಂಗೆ ಈಗ PCOS ಅಲ್ಲಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಇರುತ್ತೆ. ಅದರಿಂದ ಏನಾಗುತ್ತೆ, ಇದು ತೂಕ ಹೆಚ್ಚಾಗೋದು, ಪ್ಲಸ್ ಅದು ಡಯಾಬಿಟೀಸ್, ಫ್ಯೂಚರ್ ಅಲ್ಲಿ ಡಯಾಬಿಟೀಸ್ ಬರೋದು ರಿಸ್ಕ್, ಪ್ರೀ ಜೆಸ್ಟೇಷನಲ್ ಡಯಾಬಿಟೀಸ್ ಬರೋ ಚಾನ್ಸಸ್ ತುಂಬಾ ಜಾಸ್ತಿ ಆಗುತ್ತೆ. ಸೊ ಇದು ಲಾಂಗ್ ಟರ್ಮ್ ಸಮಸ್ಯೆ. ಇದು ಏನಾದ್ರೆ ಲೈಫ್ ಸ್ಟೈಲ್ ಚೇಂಜಸ್, ನಾವು ಎಕ್ಸರ್ಸೈಸ್ ಪ್ಲಸ್ ಅದರ ಜೊತೆ ಊಟ ತಿಂಡಿ ಎಲ್ಲ ನೋಡ್ಕೊಂಡ್ರೆ ಅದು ತುಂಬಾ ಡಿಗ್ರಿಯಲ್ಲಿ ಅದನ್ನ ಕಮ್ಮಿ ಮಾಡ್ಕೊಳ್ಬಹುದು. ಓಕೆ ಓಕೆ. ನೀವಾಗ್ಲೇ ಹೇಳಿದ್ರಿ PCOS ಇದ್ರೆ ಗರ್ಭಕ್ಕೆ ಅಂದ್ರೆ ಪ್ರೆಗ್ನೆಂಟ್ ಆಗುವಂತಹ ಚಾನ್ಸಸ್ ಬಗ್ಗೆ ಹೇಳ್ತಾ ಇದ್ರಲ್ಲ. ಸೊ ಅದನ್ನ ಒಂದ್ ವೇಳೆ ಮುಂದೂಡ್ಬೋದಾ ಹೇಗೆ ಅಂತ? ಕೆಲವ್ರು ಬರ್ತಾರೆ, ಡಾಕ್ಟರ್ ನನ್ಗೆ PCOS ಆಗಿದೆ, ನಾನು ಈಗ ಗರ್ಭಿಣಿ ಇಮಿಡಿಯೇಟ್ ಆಗಿ ಗರ್ಭಿಣಿ ಆಗ್ಬೇಕಾ, ಸ್ವಲ್ಪ ಟೈಮ್ ತನಕ ವೇಟ್ ಮಾಡ್ಬೋದಾ ಅಂತ ತುಂಬಾ ಮಹಿಳೆಯರು ಬರ್ತಾರೆ. ಇಮಿಡಿಯೇಟ್ ಆಗಿ ಪ್ರೆಗ್ನೆಂಟ್ ಆಗ್ಬೇಕಂತ ಏನು ಇಲ್ಲ PCOS ಅಲ್ಲಿ. ಸ್ವಲ್ಪ ಅವ್ರ ಡಾಕ್ಟರ್ ಜೊತೆ ಭೇಟಿಯಾಗಿ ಅವ್ರದ್ದು ಎಲ್ಲ ಟೆಸ್ಟ್ ಗಳನ್ನ ಮಾಡ್ಕೊಂಡು ಅವ್ರ ಡಾಕ್ಟರ್ ಜೊತೆ ಕೂತ್ಕೊಂಡು ಅವರು ಡಿಸಿಷನ್ ತಗೊಳ್ಬೇಕು. ಪ್ಲಸ್ ಏಜ್ ಜೊತೆ ಇದನ್ನು ನೆನಪಿಡ್ಬೇಕು, ಏಜ್ ಜೊತೆ ಫರ್ಟಿಲಿಟಿ ತುಂಬಾ ಕಮ್ಮಿ ಆಗತ್ತೆ. ಅದಕ್ಕೆ ಎಷ್ಟು ಬೇಗ ಆಗತ್ತೆ ಅಷ್ಟು ಬೇಗ ಗರ್ಭಿಣಿ ಆದ್ರೆ ಬೆಟರ್. ಓಕೆ. ಈಗ ಆಫ್ಟರ್ ಡೆಲಿವರಿ ಇದು ಚಾನ್ಸಸ್ ಇದೆಯಾ, ಅಂದ್ರೆ ಕಡಿಮೆ ಆಗುವಂತ ಚಾನ್ಸಸ್ ಇದೆಯಾ? PCOS ಯೂಶಲಿ ಲಾಂಗ್ ಟರ್ಮ್ ಸಮಸ್ಯೆ. ಈಗ ಡಯಾಬಿಟೀಸ್ ಹೆಂಗಿರತ್ತೆ, ತುಂಬಾ ಟೈಮ್ ತನಕ ಇರತ್ತೆ, ಹಂಗೆ PCOS ಇರತ್ತೆ. ಸ್ವಲ್ಪ ಸಿಂಪ್ಟಮ್ಸ್ ಕಮ್ಮಿ ಆಗ್ಬೋದು, ಕಂಪ್ಲೀಟ್ ಆಗಿ PCOS ಹೋಗೋದು ತುಂಬಾ ಕಷ್ಟ. ಸ್ವಲ್ಪ ಅದು ಅವ್ರಿಗೂ ಬೇರೆ ಬೇರೆ ಲಕ್ಷಣಗಳು, ಫಾರ್ ಎಕ್ಸಾಂಪಲ್ ಇದು ಇರೆಗ್ಯುಲರ್ ಪೀರಿಯಡ್ ಸ್ವಲ್ಪ ಸರಿ ಆಗ್ಬೋದು, ಒಂದು ಲಕ್ಷಣಗಳು ಕಮ್ಮಿ ಆಗೋ ಚಾನ್ಸಸ್ ಇರುತ್ತೆ. ಬಟ್ ಕಂಪ್ಲೀಟ್ ಆಗಿ ಹೋಗೋದು ತುಂಬಾ ಸ್ವಲ್ಪ ಪರ್ಸೆಂಟ್ ಕಮ್ಮಿ. ಓಕೆ ಓಕೆ. PCOS ಬಂತು ಅಂತ ಹೇಳಿ ನಾವು ಭಯಪಡುವಂತ ಅವಶ್ಯಕತೆ ಇದೆಯಾ ಅಂತ? ಇಲ್ಲ, ತುಂಬಾ ಜನ ಬರ್ತಾರೆ. ಪ್ಲಸ್ ಈಗ ದೊಡ್ಡದಾಗಿದ್ದು ಪೀರಿಯಡ್ ಸ್ಟಾರ್ಟ್ ಆಗಿದ್ದು ತಾಯಿಗಳು ಬರ್ತಾರೆ, PCOS ಆಗಿದೆ ಗೂಗಲ್ ಅಲ್ಲಿ ಡೆಫಿನೆಟ್ಲಿ. ಈಗ ಸೋಷಿಯಲ್ ಮೀಡಿಯಾ ಗೂಗಲ್ ತುಂಬಾ ಕಾಮನ್ ಆಗಿದೆ, ವೆರಿ ಗುಡ್. ಗೂಗಲ್ ಯೂಸ್ ಮಾಡೋದು ತುಂಬಾ ಒಳ್ಳೇದು. ಬಟ್ ಅದರ ಜೊತೆ ಏನಾದ್ರೂ ಇನ್ಫಾರ್ಮೇಶನ್ ಸಿಕ್ಕಿದ್ರೆ ಅವ್ರ ಡಾಕ್ಟರ್ ಜೊತೆ ಹೋಗಿನೂ ಸ್ವಲ್ಪ ವಿಚಾರಿಸ್ಬೇಕು ಅದರ ಬಗ್ಗೆ ಏನಂತ. ಹೆದರಿಕೆ ಪಡುವುದು ಏನು ಇಲ್ಲ. ಸ್ವಲ್ಪ ಮೆಡಿಸಿನ್ಸ್ ಹಾಕ್ಬೇಕಾಗತ್ತೆ ಅದರ ಬಗ್ಗೆ, ಅದನ್ನ ಕಂಟ್ರೋಲ್ ಅಲ್ಲಿ ತರಬೇಕು. ಅದು ದೊಡ್ಡ ಕಾಯಿಲೆ ಅಂತ ಅಲ್ಲ. ಲೈಫ್ ಸ್ಟೈಲ್ ಚೇಂಜಸ್ ಪ್ಲಸ್ ಎಕ್ಸರ್ಸೈಸ್ ಎಲ್ಲ ಮಾಡ್ಕೊಂಡ್ರೆ, ಕರೆಕ್ಟ್ ಆಗಿ ಆಕ್ಟಿವ್ ಆಗಿದ್ರೆ ಅದು ತುಂಬಾ ಕಂಟ್ರೋಲ್ ಅಲ್ಲಿ ಇರುತ್ತೆ. ಹಾಗಾದ್ರೆ ಇದಕ್ಕೆ ಯಾವೆಲ್ಲ ರೀತಿಯ ಚಿಕಿತ್ಸೆಗಳು ಅವೈಲೇಬಲ್ ಇದೆ? ಯೂಶಲಿ ನಾವು ಹಾರ್ಮೋನ್ ಟೆಸ್ಟ್ ಅಂತ ಮಾಡ್ತೀವಿ. ನಾನು ಹೇಳಿದಂಗೆ ಇದು ಹಾರ್ಮೋನ್ ಸಮಸ್ಯೆ. ಸೊ ಹಾರ್ಮೋನ್ ಹೆಚ್ಚು ಕಡಿಮೆ ಆಗೋದು, ಹಾರ್ಮೋನ್ ಏರ್ಪೇರ್ ಆಗೋದು ಸಮಸ್ಯೆ. ಸೊ ನಾವು ಕೆಲವು ಹಾರ್ಮೋನ್ ಟೆಸ್ಟ್ ಮಾಡ್ತೀವಿ, ಡಯಾಬಿಟೀಸ್ ಚೆಕ್ಅಪ್ ಮಾಡ್ತೀವಿ, ಅದರ ಜೊತೆ ನಾವು ಸ್ಕ್ಯಾನ್ ಕೂಡ ಮಾಡ್ತೀವಿ. ಪ್ಲಸ್ ಅದರ ಮುಂಚೆ ನಾವು ಫಸ್ಟ್ ಲಕ್ಷಣಗಳು ನೋಡ್ತೀವಿ. ಲಕ್ಷಣಗಳು ನೋಡ್ ಕೂಡ್ಲೆ ನಮ್ಗೆ ಗೊತ್ತಾಗತ್ತೆ ಇಂಥದ್ದು ಇರಬಹುದು ಅಂತ. ಸೊ ಇದೆಲ್ಲ ಟೆಸ್ಟ್ ಮಾಡಿ ನಾವು PCOS ಅಂತ ನಮ್ ಡಿಪಾರ್ಟ್ಮೆಂಟ್ ಪ್ಲಸ್ ನಾವು ಬೇರೆ ಎಂಡೋಕ್ರೈನ್ ಡಿಪಾರ್ಟ್ಮೆಂಟ್ ಅವ್ರ ಜೊತೆ ಕೂಡಿ ನಾವು ಅದರ ಟ್ರೀಟ್ಮೆಂಟ್ ಮಾಡ್ತೀವಿ. ಈಗ ಟ್ರೀಟ್ಮೆಂಟ್ ಎಲ್ಲ ಆಯ್ತು, ಸೊ ಆದ ನಂತರ ಮತ್ತೆ ಬರುವಂತ ಚಾನ್ಸಸ್ ಇದೆ? ಅಂದ್ರೆ ಒಂದ್ಸಲ ಗುಣಮುಖ ಆದ ನಂತರ ಹೌದು ಬರುವ ಚಾನ್ಸಸ್ ಇದೆ. PCOS ಒಂದ್ಸತಿ ಗುಣ ಮಾಡಿದ್, ಬಿಕಾಸ್ ಅದು ಅದೇ ಲೈಫ್ ಸ್ಟೈಲ್, ಅದೇ ಎಕ್ಸರ್ಸೈಸ್ ಪ್ಲಸ್ ಊಟ ತಿಂಡಿದೆಲ್ಲ ನೋಡ್ಕೊಂಡು ಅದು ಕಂಟಿನ್ಯೂ ಮಾಡ್ಬೇಕಾಗತ್ತೆ. ಒಂದ್ಸತಿ ನನ್ PCOS ಆಗಿದೆ, ನಾನು ಎಕ್ಸರ್ಸೈಸ್ ಮಾಡ್ತೀನಿ ಮತ್ತೆ ಊಟ ತಿಂಡಿ ಕಂಟ್ರೋಲ್ ಮಾಡ್ತೀನಿ, ಅದಾದ್ಮೇಲೆ ಕಂಪ್ಲೀಟ್ ಆದ್ಮೇಲೆ ಅದನ್ನ ಬಿಟ್ರೆ ಅದು ಪುನಃ ಬರೋ ಚಾನ್ಸಸ್ ಇರುತ್ತೆ. ಸೊ ಅದೇ ಮೇಂಟೈನ್ ಮಾಡ್ಕೊಂಡು ಹೋದ್ರೆ ಸ್ವಲ್ಪ ಕಂಟ್ರೋಲ್ ಅಲ್ಲಿ ಇರುತ್ತೆ. ಈ ಮೆಡಿಸಿನ್ಸ್ ಬಿಟ್ಟು ಬೇರೆ ಏನ್ ಮಾಡ್ಬೋದು ಮ್ಯಾಮ್ ಈ ಒಂದು PCOS ಕಂಟ್ರೋಲ್ ಆಗ್ಲಿಕ್ಕೆ? PCOS ಗೆ ಮೆಡಿಸಿನ್ಸ್ ಬಿಟ್ಟು ನಾನು ಹೇಳಿದೀನಿ, ಎಕ್ಸರ್ಸೈಸ್, ಯೋಗ. ಓಕೆ, ಅದರ ಜೊತೆಗೆ ಬೇರೆ ಈ ಇರೆಗ್ಯುಲರ್ ಪೀರಿಯಡ್ಸ್ ಗೆ ನಾವು ಎನಿವೇಸ್ ಮೆಡಿಸಿನ್ಸ್ ಕೊಡ್ತೀವಿ. ಮುಖ ಮೇಲೆ ಕೂದಲು ಪ್ಲಸ್ ಕೂದಲು ಉದ್ರುದಿದ್ರೆ ಅದಕ್ಕೆ ಕಾಸ್ಮೆಟಿಕ್ ಮ್ಯಾನೇಜ್ಮೆಂಟ್ ಮಾಡ್ಬೋದು, ಟೆಂಪ್ರರಿ ಸ್ವಲ್ಪ ಕಂಟ್ರೋಲ್ ತರ್ಲಿಕ್ಕೆ. ತೂಕ ಕಮ್ಮಿ ಮಾಡ್ಲಿಕ್ಕೂ, ಈಗ ತೂಕ ಕಡಿಮೆ ಮಾಡ್ಲಿಕ್ಕೆ ನಾವು ಎಕ್ಸರ್ಸೈಸ್ ಅಂತ ಹೇಳ್ತೀವಿ. ಅದರ ಜೊತೆ ಡಯಾಬಿಟಿಸ್ ಚೆಕ್ಅಪ್ ಮಾಡ್ಬೇಕಾಗತ್ತೆ. ಡಯಾಬಿಟಿಸ್ ಏನಾದ್ರೆ ಬಂದ್ರೆ ಅದಕ್ಕೇನು ಮೆಡಿಸಿನ್ಸ್ ಕೊಡ್ಬೇಕಾಗತ್ತೆ.
ಈಗ ತುಂಬಾ ಸಮಸ್ಯೆಗಳು, ಆರೋಗ್ಯ ಸಮಸ್ಯೆಗಳು ವಂಶ ಪಾರಂಪರಿಕವಾಗಿ ಬರುವಂತ ಚಾನ್ಸಸ್ ಇರುತ್ತೆ. ಇದು ಕೂಡ ಅದೇ ತರ ಬರುತ್ತೆ ಹೇಗೆ ಅಂತ? ಹೌದು, ತಾಯಿಗೆ ಇಲ್ಲದ್ರೆ ಅಕ್ಕ ತಂಗಿಗೆ ಏನಾದ್ರೆ PCOS ಇದ್ರೆ ಇದು ಡೆಫಿನೆಟ್ಲಿ ಬರೋ ಚಾನ್ಸಸ್ ಇದೆ. ಬಟ್ ಇದು ಬರೀ ಜೆನೆಟಿಕ್ ಕಾರಣದಿಂದ ಬರುದಂತ ಏನೂ ಇಲ್ಲ. ಲೈಫ್ ಸ್ಟೈಲ್ ಏನಾದ್ರೆ ಕರೆಕ್ಟ್ ಆಗಿ ಲೀಡ್ ಮಾಡ್ಲಿಲ್ಲ, ಇದು ಕರೆಕ್ಟ್ ಆಗಿ ಎಕ್ಸರ್ಸೈಸ್ ಮಾಡ್ಲಿಲ್ಲ, ತೂಕ ಜಾಸ್ತಿ ಆಗ್ತಾ ಇದೆ, ಅದೆಲ್ಲ ನೋಡ್ಕೊಳ್ಳಿಲ್ಲ ಆದ್ರೇನು PCOS ಬರೋ ಚಾನ್ಸಸ್ ಇದೆ. ಈಗ ಎಲ್ರು ಕೂಡ ತುಂಬಾ ಜನ, ಅಂದ್ರೆ ಎಲ್ರು ಅಂತ ಹೇಳಲ್ಲ, ತುಂಬಾ ಜನ ಕರೆಕ್ಟ್ ಆಗಿ ಮೇಂಟೈನ್ ಮಾಡ್ತಾರೆ, ಅಂದ್ರೆ ವೆಯ್ಟ್ ಮೇಂಟೈನ್ ಮಾಡ್ತಾರೆ, ಮತ್ತೆ ಹೆಲ್ತ್ ಚೆಕಪ್ ಎಲ್ಲ ಮಾಡ್ತಾ ಇರ್ತಾರೆ. ಸೊ ಅಂತವರಲ್ಲೂ ಕೂಡ ಬರುವಂತ ಚಾನ್ಸಸ್ ಇದೆಯಾ ಅಂತ? ಹೌದು ಹೌದು, ಅಂತವರಲ್ಲಿನೂ ಬರುವುದು ಚಾನ್ಸಸ್ ಇದೆ. ಕೆಲವರು ಹೇಳ್ತಾರೆ ನಾನು ತುಂಬಾ ತೆಳಗಾಗಿದ್ದೀನಿ, ನನ್ಗೆ PCOS ಬರುವುದು ಚಾನ್ಸ್ ಏನು ಇಲ್ಲ ಅಂತ. ಬಟ್ ಎಲ್ಲರಿಗೆ ಗೊತ್ತಿರ್ಬೇಕು, ಒಂದು ಟರ್ಮಿನಾಲಜಿ ಇದೆ, ಲೀನ್ PCOS ಅಂತ ಹೇಳ್ತೀವಿ. ಲೀನ್ ಅಂದ್ರೆ ಸಪೂರ ಇದ್ದ ಜನರಲ್ಲಿನೂ PCOS ಬರುತ್ತೆ. ಅವ್ರಿಗೆ ತೂಕ ಜಾಸ್ತಿ ಇರುವುದಿಲ್ಲ, ಅವ್ರಿಗೆ ಬೇರೆ ಲಕ್ಷಣಗಳು ಕಾಣುತ್ತೆ. ಫಾರ್ ಎಕ್ಸಾಂಪಲ್, ಅವ್ರಿಗೆ ಇರ್ರೆಗ್ಯುಲರ್ ಪೀರಿಯಡ್ಸ್ ಇರ್ಬೋದು, ಇಲ್ಲ ಓವ್ಯುಲೇಷನ್ ಅಂದ್ರೆ ಅಂಡಾಶಯ ಬಿಡುಗಡೆ ಆಗುದು ಇದು ಕರೆಕ್ಟ್ ಆಗಿ ಆಗುದಿಲ್ಲ, ಕೆಲವ್ರಿಗೆ ಗರ್ಭಿಣಿ ಆಗಕ್ಕೆ ಪ್ರಾಬ್ಲಮ್ ಆಗತ್ತೆ, ಕೆಲವ್ರಿಗೆ ಇದು ಮುಖ ಮೇಲೆ ಕೂದಲು ಬರುದು ಚಾನ್ಸಸ್ ಇರತ್ತೆ, ತಲೆ ಕೂದಲು ಉದುರುದು ಚಾನ್ಸ್ ಇರತ್ತೆ. ಸೊ ಅದು ಬರೀ ತೂಕ ನೋಡ್ಕೊಂಡು PCOS ಅಂತ ಏನು ಹೇಳಕ್ಕಾಗಲ್ಲ. ಕರೆಕ್ಟ್ ಆಗಿದ್ರೇನು ಬರೋ ಚಾನ್ಸಸ್ ಡೆಫಿನೆಟ್ಲಿ ಇದೆ. ಈ ಸಿಸ್ಟ್ ಅಂತ ಹೇಳ್ತಾರಲ್ಲ ಮ್ಯಾಮ್, ಅದಕ್ಕೆ ಏನು ಡಿಫ್ರೆನ್ಸ್ ಅಂತ ನೋಡಿ, ನಮ್ಮ ಅಂಡಾಶಯಲ್ಲಿ, ನಮ್ಮ ಇದು ದೇಹದಲ್ಲಿ ಗರ್ಭಪಾತ್ರ ಅಂತ ಇರತ್ತೆ, ಅಂಡಾಶಯಲ್ಲಿರುತ್ತೆ. ಅಂಡಾಶಯ ಮಂತ್ಲಿ ಓವ್ಯುಲೇಷನ್ ಅಂತ ಆಗತ್ತೆ, ಅವಾಗ ಸಿಸ್ಟ್ ಫಾರ್ಮೇಶನ್ ಆಗೋ ಚಾನ್ಸಸ್ ಇರುತ್ತೆ. ಬಟ್ ಇವ್ರದ್ರಲ್ಲಿ PCOS ಪೇಷಂಟ್ಸ್ ಅಲ್ಲಿ ಪಾಲಿಸಿಸ್ಟಿಕ್ ಅಂದ್ರೆ ತುಂಬಾ ಸಿಸ್ಟ್ ಫಾರ್ಮೇಶನ್ ಜಾಸ್ತಿ ಇರುತ್ತೆ. ಸೊ ಅದು ಸಿಸ್ಟ್ ಬಟ್ ಅದು ಬರೀ PCOS ಪೇಷಂಟ್ ಅಲ್ಲಿ ಇರುವುದಿಲ್ಲ, ಬೇರೆಯವರಲ್ಲಿನೂ ಇರುತ್ತೆ. ಸೊ ಆ ಸಿಸ್ಟ್ ಗೆ ಯೂಶಲಿ ನಾವು ಎಲ್ಲ ಸೈಜ್ ನೋಡ್ಕೊಂಡು, ಅವರು ಬೇರೆ ಲಕ್ಷಣಗಳು ನೋಡ್ಕೊಂಡು ಅದಕ್ಕೆ ಟ್ರೀಟ್ಮೆಂಟ್ ಮಾಡ್ತೀವಿ. ಹಂಗೆ ಪಾಲಿಸಿಸ್ಟಿಕ್ ಓವರಿ ಪೇಷಂಟ್ ನಾವು ಬರೀ ಸ್ಕ್ಯಾನ್ ನೋಡ್ಕೊಂಡು ನಾವು PCOS ಅಂತ ಕರೆಯುವುದಿಲ್ಲ, ಬೇರೆ ಎಲ್ಲ ಟೆಸ್ಟ್ ನೋಡ್ಕೊಂಡು ಅವ್ರ ಲಕ್ಷಣಗಳ ನೋಡ್ಕೊಂಡು ಅದಾದ್ಮೇಲೆ ನಾವು ಅವ್ರನ್ನ ಡಯಾಗ್ನೋಸ್ ಮಾಡ್ತೀವಿ. ಎಲ್ಲ ಸಿಸ್ಟ್ಗಳು PCOS ಇರುವುದಿಲ್ಲ, ಅದು ಒಂದು ನೆನಪಿಡ್ಬೇಕು. ಬರೀ ಸಿಸ್ಟ್ ನೋಡ್ಕೊಂಡು ನನ್ಗೆ PCOS ಆಗಿದೆ ಅಂತ ಅದು ತಪ್ಪು ಕಲ್ಪನೆ. ಓಕೆ, ಈಗ ದಪ್ಪ ಇದ್ದವರಲ್ಲೂ ಕೂಡ ಬರುತ್ತೆ, ತೆಳ್ಳಗಿದ್ದವರ ಹತ್ರ ಕೂಡ PCOS ಬರುತ್ತೆ. ಸೊ ಅದರ ಲಕ್ಷಣಗಳು ಏನು ಅಂತ ನೋಡ್ಕೊಂಡು ನಾವು ಹಾಸ್ಪಿಟಲ್ಗೆ ವಿಸಿಟ್ ಮಾಡ್ತೀವಿ. ಡೆಫಿನೆಟ್ಲಿ ಎಲ್ಲ ಲಕ್ಷಣ ನೋಡ್ಕೊಂಡು ಅದೆಲ್ಲ ನೋಡ್ಕೊಂಡು ಹಾಸ್ಪಿಟಲ್ ಬರುದಲ್ಲ. ಅಂತದೇನಾದ್ರೆ ಡೌಟ್ ಇದ್ರೆ ಡೆಫಿನೆಟ್ಲಿ ಹಾಸ್ಪಿಟಲ್ ಬಂದು ನಮ್ಮ ಹತ್ರ ಚೆಕ್ಅಪ್ ಮಾಡ್ಬೇಕು. ಸುಮ್ನೆ ಇಲ್ಲಿ ಅಲ್ಲಿ ಟೈಪ್ ಮಾಡಿ ಇದಾಗಿದೆ ಅದಾಗಿದೆ ಅಂತ ನೋಡ್ಬಾರ್ದು. ಓಕೆ, ಏನೆಲ್ಲ ಚೆಕ್ಅಪ್ ಗಳಿರುತ್ತೆ ಮ್ಯಾಮ್ ಒಂದು ವೇಳೆ PCOS ಇದ್ದಲ್ಲಿ? ನಾವು ಹಾರ್ಮೋನ್ ಚೆಕ್ಅಪ್ ಅಂತ ಮಾಡ್ತೀವಿ, ಹಾರ್ಮೋನ್ಸ್ ನೋಡ್ತೀವಿ, ಡಯಾಬಿಟಿಕ್ ಚೆಕ್ಅಪ್ ಮಾಡ್ತೀವಿ, ಅದರ ಜೊತೆ ನಾವು ಸ್ಕ್ಯಾನ್ ಕೂಡ ಮಾಡ್ತೀವಿ. ಪ್ಲಸ್ ಅದರ ಜೊತೆ ಬೇರೆ ಲಕ್ಷಣಗಳು ಇದ್ರೆ ಡೆಫಿನೆಟ್ಲಿ ಅದು PCOS ಕಡೆ ಇಂಡಿಕೇಶನ್ ಕೊಡುತ್ತೆ. ಈಗ ಕೊನೆಯದಾಗಿ ಆರೋಗ್ಯ ಸಮಸ್ಯೆ, ಅಂದ್ರೆ ಏನಾದ್ರೂ ಆರೋಗ್ಯ ಸಮಸ್ಯೆಗಳು ಇತ್ತು ಅಂತ ಹೇಳಿದಾಗ ಸೊ ನೆಗ್ಲೆಕ್ಟ್ ಮಾಡೋದು ಜಾಸ್ತಿ ಆಗಿರುತ್ತೆ. ಇತ್ತೀಚಿನ ಹೆಣ್ಮಕ್ಳಲ್ಲಿ ಜಾಸ್ತಿ, ಅಂದ್ರೆ ವರ್ಕ್ ಪ್ರೆಷರ್ ಆಗಿರ್ಬೋದು, ಇದರಿಂದಾಗಿ ಆಸ್ಪತ್ರೆ ಹತ್ರ ವಿಸಿಟ್ ಮಾಡೋದನ್ನೇ ಬಿಟ್ಟು ಬಿಡ್ತಾರೆ. ಸೊ ಅಂತವರಿಗೆ ನಿಮ್ಮ ಒಂದು ಮೆಸೇಜ್? ನಮ್ದು 3 ಹೇಳ್ತೀನಿ ನಾನು. ಫಸ್ಟ್ ಆಫ್ ಆಲ್ ಏನು ಸಮಸ್ಯೆ ಇದ್ರೆ ನಿಮ್ಗೆ ಮನೆಯಲ್ಲಿ ಯಾರಿಗಾದ್ರೆ ಹೇಳಕ್ ಆಗಿಲ್ಲ ಆದ್ರೆ ಡೆಫಿನೆಟ್ಲಿ ನಾವು ಇದೀವಿ. ನೀವು ಹಾಸ್ಪಿಟಲ್ ಬಂದ್ರೆ ಚಿಕ್ಕ ಹೆಣ್ಮಕ್ಕಳಾಗ್ಲಿ ದೊಡ್ಡವರಾಗ್ಲಿ ಏನು ತೊಂದ್ರೆ ಇದ್ರೆ ಮನೆಯಲ್ಲಿ ಯಾರಿಗಾದ್ರೆ ಹೇಳಕ್ ಆಗಿಲ್ಲ ಆದ್ರೆ ಡೆಫಿನೆಟ್ಲಿ ನಮ್ಮ ಹತ್ರ ಬಂದು ಮಾತಾಡ್ಬೋದು. ಸೆಕೆಂಡ್ರಿಲಿ ಎಲ್ಲ ಟೈಮ್ ಪೀರಿಯಡ್ಸ್ ಇರ್ರೆಗ್ಯುಲರ್ ಇದ್ರೆ ನೀವು PCOS ಅಂತ ಅನ್ಕೊಳ್ಬಾರ್ದು. ಪ್ಲಸ್ ಅದರ ಜೊತೆ ಏನಾದ್ರೆ PCOS ಇದ್ರೆ ನಾನ್ ಗರ್ಭಿಣಿ ಆಗಲ್ಲ ಅಂತ ಬಿಲ್ಕುಲ್ ಯೋಚನೆ ಮಾಡಬಾರ್ದು. ಅದೇ ಡೆಫಿನೆಟ್ಲಿ ಅದಕ್ಕೆ ಟ್ರೀಟ್ಮೆಂಟ್ ಇರುತ್ತೆ. ಎಸ್ ಮ್ಯಾಮ್, ಇಷ್ಟು ಹೊತ್ತು ನಮ್ಮ ಜೊತೆಗಿದ್ದು ಈ ಒಂದು PCOS ಸಮಸ್ಯೆ ಬಗ್ಗೆ ಸಾಕಷ್ಟು ಮಾಹಿತಿ ನೀಡಿದ್ರಿ ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಎಸ್, ನೋಡಿದ್ರಲ್ವಾ, ಇದು PCOS ಸಮಸ್ಯೆ ಯಾವ ಕಾರಣಗಳಿಂದ ಬರುತ್ತೆ, ಇದರ ಲಕ್ಷಣಗಳೇನು, ಜೊತೆಗೆ ಇದಕ್ಕೆ ಯಾವೆಲ್ಲ ರೀತಿಯ ಟ್ರೀಟ್ಮೆಂಟ್ಗಳು ಫಾದರ್ ಮುಲ್ಲರ್ ಆಸ್ಪತ್ರೆಯಲ್ಲಿ ಅವೈಲೇಬಲ್ ಇದೆ, ಎಲ್ಲದರ ಬಗ್ಗೆ ಡಾಕ್ಟರ್ ಮಾಹಿತಿ ಕೊಟ್ಟರು. ಎಸ್, ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ V4 ನ್ಯೂಸ್, ಇದು ಮುನ್ನುಡಿ ಮುನ್ನಡೆಗಾಗಿ.